ಹರೇ ರಾಮ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಮನುಷ್ಯನ ಮನಸ್ಸು ಏನು ಮಾಡ್ತಾ ಇರ್ತದೆ? ಒಂದು ಇಡೀ ದಿನದಲ್ಲಿ, ಇಡೀ ಬದುಕಿನಲ್ಲಿ ನಮ್ಮ ಮನಸ್ಸು ಯಾವ್ಯಾವ ಅವಸ್ಥೆಗಳನ್ನು ಹೊಂದಿರ್ತದೆ, ಏನೇನು ಮಾಡ್ತಾ ಇರ್ತದೆ ಎನ್ನುವುದನ್ನು ಯೋಗ ಸೂತ್ರಗಳು ತುಂಬ ಚೆನ್ನಾಗಿ ವಿವರಿಸಿದ್ದಾವೆ. ಈ ಮನಸ್ಸು ಜಗತ್ತನ್ನು ತಿಳ್ಕೊಳ್ತಾ ಇರ್ತದೆ. ಮನಸ್ಸು ತಿಳ್ಕೊಳ್ತಾ ಇರ್ತದೆ, ಹಾಗೆ ತಪ್ಪು ತಿಳ್ಕೊಳ್ತಾ ಇರ್ತದೆ. ಅದು ಕೂಡ ಉಂಟು ಪಕ್ಕದಲ್ಲಿ. ತಿಳುವಳಿಕೆ, ತಪ್ಪು ತಿಳುವಳಿಕೆ, ಪ್ರಮೆ ಮತ್ತು ಭ್ರಮೆ, ಯಥಾರ್ಥ ಜ್ಞಾನ, ಅಯಥಾರ್ಥ ಜ್ಞಾನ. ಇರುವುದನ್ನು ಇದ್ದ ಹಾಗೆ ತಿಳ್ಕೊಳ್ಳುವುದು, ಇಲ್ಲದಿರುವುದನ್ನು ಇದ್ದ ಹಾಗೆ ತಿಳ್ಕೊಳ್ಳುವುದು, ಇರುವುದನ್ನು ಇಲ್ಲದಿರುವ ಹಾಗೆ ತಿಳ್ಕೊಳ್ಳುವುದು. ಎರಡೂ ಮನಸ್ಸು ಮಾಡ್ತದೆ. ನಮ್ಮ ಮನಸ್ಸೇ ನಮಗೆ ಕೆಲವು ಸರ್ತಿ ಸತ್ಯವನ್ನು ಹೇಳ್ತದೆ, ನಮ್ಮ ಮನಸ್ಸೇ ನಮಗೆ ಕೆಲವು ಸರ್ತಿ ಸುಳ್ಳನ್ನು ಹೇಳ್ತದೆ. ನಮ್ಮ ಕಣ್ಣು ಮನಸ್ಸುಗಳೇ ನಮಗೆ ಸಟಪೆ ಹೇಳಿಬಿಡಿ ಉಂಟದು. ಹಾಗಾಗಿ ಇದೆರಡು ಮನಸ್ಸಿನ ಕಾರ್ಯಗಳು. ಒಂದು ತಿಳ್ಕೊಳ್ಳೋದು, ಇನ್ನೊಂದು ತಪ್ಪು ತಿಳ್ಕೊಳ್ಳೋದು ಮಾಡ್ತಾ ಇರ್ತದೆ ಮನಸ್ಸು ಅದನ್ನು. ಆಮೇಲೆ ಕಲ್ಪಿಸಿಕೊಳ್ಳೋದು, ಕಲ್ಪನೆಗಳು. ಅದು ಪ್ರಮೇಯವೂ ಅಲ್ಲ, ಭ್ರಮೆಯೂ ಅಲ್ಲ. ಅಂದರೆ ಸತ್ಯವೂ ಅಲ್ಲ, ಮಿಥ್ಯೆಯೂ ಅಲ್ಲ. ಅದು ಬೇರೆಯೇ ಅನ್ನೋದು. ಸತ್ಯ ಅಂತ ಹೇಳಲಿಕ್ಕೆ ನಿಜ ಅಲ್ಲ ಅದು. ಈಗ ಗಗನದಲ್ಲಿ ಕಮಲ ಒಂದು ತೇಲಿ ಬರ್ತಾ ಇದೆ, ಬಂಗಾರದ ಕಮಲ ಒಂದು ತೇಲಿ ಬರ್ತಾ ಇದೆ, ನಾವು ಅಂದ್ಕೊಳ್ತೇವೆ, ಕಲ್ಪಿಸಿಕೊಳ್ತೇವೆ, ಮನಸ್ಸಲ್ಲೇ ಕಲ್ಪಿಸಿಕೊಳ್ತೇವೆ ನಾವು. ಅದು ಸತ್ಯ ಅಲ್ಲ. ಯಾಕೆಂದರೆ ಹಾಗೊಂದು ಕಮಲ, ಚಿನ್ನದ ಕಮಲ ಆಕಾಶದಲ್ಲಿ ತೇಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಂತ ಭ್ರಮೆಯೂ ಅಲ್ಲ. ಯಾಕೆಂದರೆ ನಮಗೆ ಗೊತ್ತಿದೆ ಅದಲ್ಲ ಅಂತ. ಭ್ರಮೆಯಲ್ಲಿ ಗೊತ್ತಿರೋದಿಲ್ಲ. ಚಿನ್ನದ ಜಂಕೆಯನ್ನು ಹಾಗೆ ಅಂತಲೇ ನಂಬಿದ್ರು ಸೀತೆ. ಅದು ಭ್ರಮೆ. ಅದು ನಿಜವಾಗಿ ಚಿನ್ನದ ಜಂಕಿ. ಆದರೆ ಮಾರೀಚನಿಗೆ ಗೊತ್ತಿದೆ ತಾನು ಚಿನ್ನದ ಜಂಕಿ ಅಲ್ಲ ಅಂತ. ಧಾರಣೆ ಮಾಡಿದಾನ ರೂಪವನ್ನು. ಕಲ್ಪನೆ ಅನ್ನೋದು ಹೇಗಿರ್ತದೆ ಅಂದರೆ ಅದು ನಿಜ ಅಲ್ಲ ಅಂತ ಗೊತ್ತಿರ್ತದೆ ನಮಗೆ. ಆದರೂ ಕೂಡ ನಮ್ಮ ಮನಸ್ಸು ಅದನ್ನು ಮಾಡ್ತಾ ಇರ್ತದೆ. ಹಾಗೆ ಕನಸು ಕಾಣ್ತಾ ಇರ್ತದೆ, ಹಗಲು ಕನಸನ್ನು ಕಾಣ್ತಾ ಇರ್ತದೆ, ಕಲ್ಪನೆ ಮಾಡಿಕೊಳ್ತಾ ಇರ್ತದೆ ಅಂತ. ಅದು ಮೂರನೇ ರೂಪ ಮನಸ್ಸಿನದ್ದು. ಮತ್ತಿನ್ನೊಂದು ನಿದ್ದೆ. ಇದು ಯಾವುದೂ ಅಲ್ಲ. ತಿಳ್ಕೊಳ್ತಾನೂ ಇಲ್ಲ, ತಪ್ಪು ತಿಳ್ಕೊಳ್ತಾನೂ ಇಲ್ಲ, ಕಲ್ಪನೆ ಮಾಡ್ಕೊಳ್ತಾನೂ ಇಲ್ಲ. ಮತ್ತೇನು ಮಾಡ್ತಾ ಇದೆ? ನಿದ್ದೆ ಮಾಡ್ತಾ ಇದೆ. ಮನಸ್ಸಿನ ಇನ್ನೊಂದು ರೂಪ ಇದು. ಅದು ಒಂದು ರೀತಿಯ ಹೈಬರ್ನೇಷನ್ ಮೋಡಿಗೆ ಹೋಗಿರ್ತದೆ ಅಂತ. ಹಾಗೆ ಸುಪ್ತವಾಗಿರ್ತದೆ, ಹುದುಗಿರ್ತದೆ. ಇದೇನೂ ಮಾಡ್ತಾ ಇರೋದಿಲ್ಲ, ಈ ಯಾವ ಕಾರ್ಯವನ್ನು ಮಾಡ್ತಾ ಇರೋದಿಲ್ಲ. ಈ 4 ರೂಪಗಳಲ್ಲದೆ ಮನಸ್ಸಿಗಿರುವ 5ನೇ ರೂಪ ಸ್ಮೃತಿ, ನೆನಪು. ಈ 4 ನೆನಪಿಸಿಕೊಳ್ತದೆ. ನಿಜವಾಗಿ ನೋಡಿದ್ದನ್ನು, ಕೇಳಿದ್ದನ್ನು ನೆನಪಿಸಿಕೊಳ್ತದೆ. ಇನ್ನು ಕೆಲವು ಸರ್ತಿ ಭ್ರಮೆಯನ್ನು ನೆನಪಿಸಿಕೊಳ್ತದೆ. ನಮಗೇನು ತಪ್ಪು ಕಲ್ಪನೆ ಬಂದಿತ್ತು, ಭ್ರಮೆ ಬಂದಿತ್ತು, ಭ್ರಮೆಯನ್ನೇ ನೆನಪು ಮಾಡಿಕೊಳ್ತದೆ. ನಿದ್ದೆಯನ್ನು ನೆನಪು ಮಾಡಿಕೊಳ್ತದೆ. ಕೆಲವು ಸಾರಿ ಕಲ್ಪನೆಗಳನ್ನು ನೆನಪು ಮಾಡಿಕೊಳ್ತದೆ. ನೆನಪುಗಳು, ತಿಳುವಳಿಕೆ, ತಪ್ಪು ತಿಳುವಳಿಕೆ, ಕಲ್ಪನೆ, ನಿದ್ದೆ, ನೆನಪು. ಈಗ ನೋಡ್ಕೊಳ್ಳಿ, ಇದಕ್ಕಿಂತ ಹೊರತಾಗಿ ಬೇರೆ ಏನಾದ್ರು ಮಾಡ್ತದೆ ಮನಸ್ಸು. ಇಷ್ಟೇ ಮಾಡೋದು. ಇದನ್ನೇ ಪ್ರಮಾಣ, ವಿಪರ್ಯಯ, ವಿಕಲ್ಪ, ನಿದ್ರಾ, ಸ್ಮೃತಯ ಅಂತ ಯೋಗ ಸೂತ್ರ ಹೇಳ್ತು. ಪ್ರಮಾಣ ಅಂದರೆ ಸರಿಯಾದ ತಿಳುವಳಿಕೆ, ವಿಪರ್ಯಯ ತಪ್ಪು ತಿಳುವಳಿಕೆ, ವಿಕಲ್ಪ ಕಲ್ಪನೆ, ನಿದ್ರೆ ಗೊತ್ತಿದೆ ನಿಮಗೆ, ಸ್ಮೃತಯ ಅಂತ. ಈ 5 ರೂಪಗಳು ಮನಸ್ಸಿಗಿದೆ, 5 ಕಾರ್ಯಗಳು ಮನಸ್ಸಿಗಿದೆ. ಈ 5 ಕಾರ್ಯಗಳು ಇರುವಂಥದ್ದು 5 ನಮಗೆ ಒಳ್ಳೆಯದು ಮಾಡ್ತದೆ, ಕೆಟ್ಟದ್ದು ಮಾಡ್ತದೆ. 5ಕ್ಕೂ 2 ಮುಖಗಳಿದೆ. ಪಾಸಿಟಿವ್, ನೆಗೆಟಿವ್ ಎರಡೂ ಇದೆ ಅದಕ್ಕೆ. ಈ 5ರಲ್ಲಿ ಯಾವುದೊಂದು ಕೇವಲ ಒಳ್ಳೆಯದು ಅಂತಿಲ್ಲ, ಯಾವುದೊಂದು ಕೇವಲ ಕೆಟ್ಟದ್ದು ಅಂತಿಲ್ಲ. ಅದು
ಇರುವ ಹಾಗಿದ್ರೆ ಒಳ್ಳೇದು ಮಾಡ್ತದೆ, ಇನ್ನೇನು ಆದರೆ ಕೆಟ್ಟದ್ದು ಮಾಡ್ತದೆ. ಕ್ಲೇಶ ಮೂಲ ಕ್ಲೇಶ ಫಲ ಹಾಗೂ ಆಗ್ತದೆ ಅಂತ. ಅಂದರೆ ಕ್ಲೇಶದ ಕಾರಣದಿಂದಲೇ ಬಂದಿದೆ, ಇನ್ನೊಂದು ಕ್ಲೇಶವನ್ನು ತಂದಿದೆ ಅಂತ. ಹಾಗೂ ಇರ್ತವೆ ಈ 5 ರೂಪಗಳು. ಕೆಲವು ಸರ್ತಿ ಇಲ್ಲ, ಕ್ಲೇಶದಿಂದ ಬಂದಿಲ್ಲ, ಕ್ಲೇಶವನ್ನು ಕೊಡೋದಿಲ್ಲ, ಒಳ್ಳೇದು ಮಾಡ್ತದೆ, ನಮ್ಮ ಜೀವಕ್ಕೆ ಒಳ್ಳೇದು ಮಾಡ್ತದೆ, ಹಾಗೂ ಇದೆ. ಹಾಗೆ ಮನಸ್ಸಿನ ಈ ರೂಪಗಳ ಬಗ್ಗೆ ನಾವು ಎಚ್ಚರವಾಗಿರಬೇಕು. ನೆಗೆಟಿವ್ ಬರಬಾರ್ದಲ್ಲಿ, ಪಾಸಿಟಿವ್ ಇರಬೇಕು. ಈಗ ನೀವು ಕೇಳ್ಬೋದು, ಹೇಗಪ್ಪ? ಉದಾಹರಣೆಗೆ ತಿಳುವಳಿಕೆ ಅಂತ ಅನ್ಕೊಳ್ಳಿ, ಸರಿಯಾದ ತಿಳುವಳಿಕೆ. ಈ ಸರಿಯಾದ ತಿಳುವಳಿಕೆಯು ತೊಂದರೆಗೆ ಕಾರಣ ಆಗೋದುಂಟ. ತಪ್ಪು ತಿಳುವಳಿಕೆ, ಭ್ರಮೆ, ಈ ಭ್ರಮೆಯು ಒಳ್ಳೆಯದಕ್ಕೆ ಕಾರಣ ಆಗೋದುಂಟ. ಸರಿಯಾದ ತಿಳುವಳಿಕೆ ಕೆಟ್ಟದಕ್ಕೆ ಕಾರಣ ಆಗೋದುಂಟ. ಪ್ರಶ್ನೆ, ಕ್ಲೇಶಕ್ಕೆ ಕಾರಣ ಆಗಬಹುದಾ? ಭ್ರಮೆ, ತಪ್ಪು ತಿಳುವಳಿಕೆ, ಇದು ಒಳ್ಳೇದು ಮಾಡೋದುಂಟ. ನಿದ್ದೆ ಒಳ್ಳೇದೇನಿದೆ? ಪ್ರಶ್ನೆ ಬರ್ತದೆ. ಆದರೆ ಎಲ್ಲವೂ ಒಳ್ಳೇದು ಮಾಡ್ಬೋದು, ಎಲ್ಲವೂ ಕೆಟ್ಟದ್ದು ಮಾಡ್ಬೋದು. ಈಗ ಉದಾಹರಣೆಗೆ ಸರಿಯಾದ ತಿಳುವಳಿಕೆ ಒಳ್ಳೇದು ಮಾಡ್ತದೆ, ಅದಕ್ಕೆ ಎಷ್ಟು ಬೇಕಾದ್ರೂ ಉದಾಹರಣೆ ಕೊಡ್ಬೋದು. ಉದಾಹರಣೆಗೆ ನಮಗೇನು ಹುಷಾರಿರೋದಿಲ್ಲ, ಈ ವೈದ್ಯರು ನಿಜವಾದ ಒಬ್ಬರು ಸರಿಯಾದ ವೈದ್ಯರನ್ನು ನಮಗೆ ಗುರುತಿಸ್ತೇವೆ. ನಾವು ಇವನು ನಮಗೆ ಒಳ್ಳೇದು ಮಾಡ್ತಾನೆ, ಇವನು ಒಳ್ಳೆ ವೈದ್ಯ, ಒಳ್ಳೆ ಔಷಧ ಕೊಡ್ತಾನೆ, ಅವನ ಹತ್ರ ಹೋಗ್ತೇವೆ, ಅವನು ಕೊಟ್ಟ ಔಷಧದಿಂದ ಗುಣ ಆಗ್ತದೆ ನಮಗೆ. ಸರಿಯಾದ ತಿಳುವಳಿಕೆ ಒಳ್ಳೇದು ಮಾಡಿದ್ದು. ಅಂಥದ್ದು ಎಷ್ಟು ಉದಾಹರಣೆಗಳನ್ನು ಕೊಡ್ಬೋದು ನಮ್ಮ ನಿತ್ಯ ಜೀವನದಲ್ಲಿ. ಆದರೆ ಸರಿಯಾದ ತಿಳುವಳಿಕೆ ತೊಂದರೆ ಮಾಡೋದು ಉಂಟು. ಈ ಪ್ರಮಾಣ ಎನ್ನುವುದು ತೊಂದರೆ ಮಾಡೋದು ಉಂಟು. ಉದಾಹರಣೆಗೆ ಒಬ್ಬನಿಗೆ ಹೃದ್ರೋಗ ಇದೆ ಅಂತ ಅನ್ಕೊಳ್ಳಿ. ಹಾರ್ಟ್ ತುಂಬ ವೀಕ್ ಇದೆ, ಒಬ್ಬನದು ಬಹಳ ವೀಕ್ ಇದೆ. ಅವನಿಗೊಂದು ಸರಿಯಾದ ಸುದ್ದಿ ಬಂತು. ಏನು ಸುದ್ದಿ? ಇರುವ ಒಬ್ಬನೇ ಮಗನಿಗೆ ಬ್ಲಡ್ ಕ್ಯಾನ್ಸರ್ ಅಂತ. ವಿಷಯ ಸುಳ್ಳಲ್ಲ, ನಿಜವೇ ಅದು. ಆ ಮಗನಿಗೆ ಬ್ಲಡ್ ಕ್ಯಾನ್ಸರ್ ಇರೋದು ಕೂಡ ಹೌದು ಅಂತ. ಆದರೆ ಆ ಸುದ್ದಿ ಅವನಿಗೆ ಒಳ್ಳೇದು ಮಾಡ್ತದೆ ಅಂತಿಲ್ಲ ಅಂತ. ಕ್ಷಣದಲ್ಲಿ ಹೃದಯ ನಿಂತು ಹೋಗ್ಬೋದು, ಅವನ ಜೀವನ ಮುಗಿದೋಗ್ಬಿಡ್ಬೋದು. ಎಲ್ಲ ಸತ್ಯವೂ ನಾವು ತಿಳ್ಕೊಳ್ಬೇಕಾದ್ದಲ್ಲ ಅಂತ. ಪ್ರಪಂಚದಲ್ಲಿ ಸತ್ಯಗಳು ಬೇಕಾದಷ್ಟಿದ್ದಾವೆ. ಪರಮ ಸತ್ಯವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಮತ್ತೆಲ್ಲ ಪ್ರಾಪಂಚಿಕವಾದ ಸತ್ಯಗಳೆಲ್ಲವೂ ಕೂಡ ನಮ್ಗೆ ಒಳ್ಳೇದು ಮಾಡ್ತದೆ ಅಂತ ಏನಿಲ್ಲ. ಹಾಗಾಗಿ ಎಲ್ಲವನ್ನೂ ತಿಳ್ಕೊಳ್ಳೋಕ್ಕೂ ಹೋಗಬಾರ್ದು ಅಂತ. ಉದಾಹರಣೆಗೆ ಒಂದು ಮಗುವನ್ನು ಬೆಳೆಸಿರ್ತಾರೆ ಯಾರೋ ತಂದೆ ತಾಯಿಗಳು, ಅವರಿಗೆ ಮಕ್ಕಳು ಇರೋದಿಲ್ಲ. ಯಾವುದೋ ಒಂದು ಮಗುವನ್ನು ಎಲ್ಲಿಂದಲೋ ಬಹಳ ಚಿಕ್ಕ ವಯಸ್ಸಲ್ಲಿ ಅನಾಥಾಶ್ರಮದಿಂದ ಎಲ್ಲಿಂದಲೋ ತಂದು ಬೆಳೆಸಿರ್ತಾರೆ, ತಮ್ಮ ಮಗುವಿನಾಗೆ ಬೆಳೆಸಿರ್ತಾರೆ. ಆ ಮಗನಿಗೆ ಗೊತ್ತಿರೋದಿಲ್ಲ ನಿಜವಾದ ತಂದೆ ತಾಯಿಯವರಲ್ಲ ಅಂತ. ನಿಜವಾದ ತಂದೆ ತಾಯಿಗಳು ಅಂತಲೇ ಅಂದ್ಕೊಂಡು ಬಹಳ ಪ್ರೀತಿ ಮಾಡ್ತಾ ಇರ್ತಾನೆ ಅವನು. ಅವರ ಮುಪ್ಪಿನ ಸಮಯದಲ್ಲಿ ಇದ್ದಕ್ಕಿದ್ದಾಗ ಅವನಿಗೆ ಯಥಾರ್ಥ ಜ್ಞಾನ ಬರ್ತದೆ. ಏನು ಯಥಾರ್ಥ ಜ್ಞಾನ ಬರ್ತದೆ ಅಂದರೆ, ಇವರು ನನ್ನ ನಿಜವಾದ ತಂದೆ ತಾಯಿಗಳಲ್ಲ ಅಂತ. ಅವನು ಅವ್ರನ್ನ ಪರಿತ್ಯಾಗ ಮಾಡಿಬಿಡ್ತಾನೆ. ಅವ್ರ ಮೇಲೆ ಪ್ರೀತಿ ಕಡಿಮೆ ಆಗ್ತದೆ, ಅವನು ಚೆನ್ನಾಗಿ ನಡ್ಕೊಳ್ಳೋದಿಲ್ಲ. ಆಗ ಆ ಯಥಾರ್ಥ ಜ್ಞಾನದಿಂದ ಒಳ್ಳೇದೇನಾಯಿತು? ಯೋಗಸೂತ್ರವೇ ಯೋಗ ಭಾಷೆಯೇ ತುಂಬ ಸ್ಪಷ್ಟವಾಗಿ ಹೇಳ್ತದೆ, ಸತ್ಯವೆಲ್ಲವೂ ಒಳ್ಳೆಯದಲ್ಲ, ನಬ್ರೂಯ ಸತ್ಯಂ ಅಪ್ರಿಯಂ. ಆಘಾತ ಮಾಡುವಂಥ ಸತ್ಯವನ್ನು ಹೇಳಬಾರ್ದು, ತಿಳ್ಕೊಳ್ಳಿಕ್ಕೂ ಹೋಗಬಾರ್ದು. ಅಲ್ಲಿ ಈ ತಿಳುವಳಿಕೆ ಅನ್ನುವುದೇ ಮಾರಕ ಆಗುವಂಥ ಸಾಧ್ಯತೆಗಳು ಅಂತ ಎಷ್ಟೋ ಕಡೆ ಇದೆ ಅಂಥದ್ದು ಅಂತ. ತಿಳುವಳಿಕೆ ಮಾರಕ ಆಗಿರ್ತದೆ ಅಂತ. ನಮಗೆ ತಿಳಿಯಬಾರದಿತ್ತದು ಅಂತ, ಅದು ತಿಳಿದು ಹೋಗ್ತದೆ ಅಂತ. ತಿಳಿದು ಹೋದಾಗ ನಮ್ಮ ಶ್ರದ್ಧೆಯೇ ಭಂಗ ಆಗ್ಬೋದು, ನಮ್ಮ ಪ್ರೀತಿಯೇ ಭಗ್ನ ಆಗ್ಬೋದು, ಏನೋ ಆಗ್ಬೋದು ಅಂತ. ಈಗ ವಾಲ್ಮೀಕಿ ತನ್ನ ಪೂರ್ವ ಜೀವನದಲ್ಲಿ ಎಷ್ಟೋ ತಪ್ಪುಗಳನ್ನು ಮಾಡಿದವನು. ರತ್ನಾಕರನಾಗಿದ್ದಾಗ ಎಷ್ಟೆಷ್ಟೋ ತಪ್ಪುಗಳನ್ನು ಮಾಡಿದವನು. ಆದರೆ ಅದೆಲ್ಲವನ್ನು ಕಳೆದು ಮಹಾಮುನಿಯಾಗಿ ಪರಮ ಪರಿಶುದ್ಧನಾಗಿ ಜಗತ್ತಿಗೆ ರಾಮಾಯಣವನ್ನು ಕೊಟ್ಟ. ಈಗ ನಮಗೆ ಹಳೆ ತಿಳುವಳಿಕೆ ಬೇಡ. ಅಂದರೆ ವಾಲ್ಮೀಕಿಯನ್ನು ಪೂಜೆ ಮಾಡ್ತಾ ಇರುವಂಥ ಶಿಷ್ಯ ಅಲ್ಲಿ ಹೋಗಬಾರ್ದು, ಈಗ ಅಗತ್ಯ ಇಲ್ಲ. ಯಾಕೆಂದರೆ ಈಗ ಇರುವ ರೂಪವೇ ಅತ್ಯಂತ ಶುಭಕರವಾಗಿರ್ತಕ್ಕಂಥ ರೂಪ ಅಂತ. ಹಾಗೆ ಎಷ್ಟೋ ಸಂಗತಿಗಳಿರ್ತವೆ ಅಂತ. ಹೀಗೆಯೇ ತಪ್ಪು ತಿಳುವಳಿಕೆ ಒಳ್ಳೇದು ಮಾಡೋದು ಉಂಟು, ತಪ್ಪು ತಿಳುವಳಿಕೆ ಕೆಟ್ಟದ್ದು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಏನು ನಾವು ಉದಾಹರಣೆ ಕೊಡಬೇಕಾದ ಅಗತ್ಯ ಇಲ್ಲ. ಯಾಕಂದರೆ
ಭ್ರಮೆಗಳೇ ತಾನೇ ನಮ್ಮ ಜೀವನದಲ್ಲಿ ನಮ್ಮನ್ನೆಲ್ಲ ಇಲ್ಲಿವರೆಗೆ ತಂದಿರ್ತಕ್ಕಂಥವು. ಭ್ರಮೆಗಳು ದೊಡ್ಡ ಮೋಸ. ಈಗ ನಮ್ಮ ರಾಮಾಯಣದಲ್ಲಿ ಒಂದು ಭ್ರಮೆ ಬಂತು ಸೀತೆಗೆ, ಚಿನ್ನದ ಜಿಂಕೆಯ ಬಗ್ಗೆ ಭ್ರಮೆ ಬಂತು, ನಿಜವಾದ ಚಿನ್ನದ ಜಿಂಕೆ ಇದು ಅಂತ. ಭ್ರಮೆ ಪರಿಣಾಮ ಏನು ಅಂದರೆ ರಾಮನಿಂದ ದೂರ ಆಗ್ತಾರೆ ಅವಳು. ರಾವಣನ ರಾಜ್ಯದಲ್ಲಿ ಬಂದಿಯಾಗಿ ಕಾಲ ಕಳೆಯಬೇಕಾಗ್ತದೆ. ಅದೆಲ್ಲಿಂದ ಬಂತು ಅಂದರೆ ಮನಸ್ಸಿನ ಆ ವೃತ್ತಿ, ಮನಸ್ಸಿನ ವಿಪರ್ಯಯವೆಂಬ ವೃತ್ತಿ, ಒಂದು ಭ್ರಮೆ ಅಷ್ಟು ದೊಡ್ಡ ಸಮಸ್ಯೆಗೆ ಕಾರಣ ಆಗಿದೆ. ಅದೇ ರೀತಿಯಲ್ಲಿ ಭ್ರಮೆಗಳು ಒಳ್ಳೆಯದನ್ನು ಮಾಡೋದು ಉಂಟು. ಈಗ ಉದಾಹರಣೆಗೆ ಒಂದು ಕಲ್ಲನ್ನು ದೇವರು ಅಂತ ಪೂಜೆ ಮಾಡ್ತೇವೆ ನಾವು. ಕಲ್ಲೇ ದೇವರ ಅಲ್ಲ. ಎಷ್ಟೋ ಆಳದಲ್ಲಿ, ಎಷ್ಟೋ ಎತ್ತರದಲ್ಲಿದೆ ಆ ದೇವರು ಅನ್ನೋ ತತ್ವ. ಆದರೆ ಇದನ್ನು ನಂಬಿದಾಗ, ಆ ನಂಬಿಕೆ ಬಂದಾಗ, ವಿಶ್ವಾಸ ಬಂದಾಗ ದೇವರೇ ಆಗ್ತದೆ ಅದು ಅಂತ. ಇಲ್ಲದೆ ಇದ್ರೂ ದೇವರು ಬರ್ತಾನೆ ಅಲ್ಲಿಗೆ. ಒಂದು ಹುಲ್ಲು ಕಡ್ಡಿಯನ್ನು ನಂಬಿದ್ರು ಸಾಕು, ಇದೇ ದೇವರು ಅಂತ. ಅಲ್ಲಿ ದೈವತ್ವ ಬರ್ತದೆ ಅಂತ, ಅದು ನಮ್ಮನ್ನು ಉದ್ಧಾರ ಮಾಡ್ತದೆ ಅಂತ. ಮೊದಲಿಗೆ ಅದು ಸರಿಯಾದ ತಿಳುವಳಿಕೆ ಅಲ್ಲ ಅಂತ ಶಂಕರಾಚಾರ್ಯರ ಕಥೆಯನ್ನು ಹೇಳ್ತಾರೆ ನೋಡಿ. ಅವರ ತಾಯಿ ಅಮ್ಮನವರಿಗೆ, ದುರ್ಗಾ ಅಮ್ಮನವರಿಗೆ ಹಾಲು ಸಮರ್ಪಣೆ ಮಾಡ್ತಾ ಇದ್ಲು ಪ್ರತಿದಿನವೂ ಕೂಡ. ಆರ್ಯಾಂಬ ಅಂತ ಅವ್ರ ತಾಯಿ ಹೆಸರು. ಪ್ರತಿನಿತ್ಯ ಹತ್ತಿರದಲ್ಲಿರ್ತಕ್ಕಂಥ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ದುರ್ಗಾಂಬೆಗೆ ಹಾಲು ಸಮರ್ಪಣೆ ಮಾಡ್ತಾ ಇದ್ಲು. ಈ ಮಗು, ಶಂಕರಾಚಾರ್ಯರು ಶಿಶುವಾಗಿದ್ರು ಆ ಸಮಯದಲ್ಲಿ, ಈ ಪುಟ್ಟ ಮಗು ಕೇಳ್ತದೆ ತಾಯಿಯನ್ನ, ಅದೇನು ಮಾಡ್ತೀಯಮ್ಮ? ಇಲ್ಲ, ಅಮ್ಮನಿಗೆ ಹಾಲು ಕುಡಿಸಿ ಬರ್ತೇನೆ. ದಿನ ಅಮ್ಮ ಹಾಲು ತಗೊಂಡು ಹೋಗ್ತಾಳೆ. ನೈವೇದ್ಯ ಮುಗಿದ ಮೇಲೆ ಬಂದು ಆ ಪ್ರಸಾದವನ್ನು ಮಗುವಿಗೆ ಕೊಡ್ತಾಳೆ. ಇದು ಅಮ್ಮನವರು ಕುಡಿದು ಉಳಿದಿದ್ದು, ನಿನಗೆ ಅಂತ ಉಳಿಸಿರೋದು ಅಮ್ಮನವರು, ತಗೋ ಅಂತ ಮಗುವಿಗೆ ಕೊಡ್ತಾಳೆ. ಅದು ಮಗು ಹಾಗೆ ನಂಬಿದೆ ಅದನ್ನು. ನಿಜವಾದ್ರೆ ನಿಜವಲ್ಲ, ಅದರ ಮಗು ನಂಬಿದೆ. ಓ, ಆ ವಿಗ್ರಹ ಹಾಲು ಕುಡಿತದೆ, ಉಳಿದಿದ್ದನ್ನು ನನಗೆ ಅಂತ ಇಡ್ತದೆ ಅಂತ ಹಾಗೆ ನಂಬ್ಕೊಂಡಿದೆ ಅದು ಅಂತ. ಆ ಕಲ್ಲೇ ದೇವರು, ಅದು ಹಾಲು ಕುಡಿತದೆ ಮತ್ತು ನನಗೆ ಅಂತ ಉಳಿಸ್ತದೆ ದಿನ ಪ್ರತಿನಿತ್ಯವೂ ಕೂಡ ಅಂತ. ಒಂದು ದಿನ ಅಮ್ಮನಿಗೆ ಅಲ್ಲಿ ಹೋಗುವ ಅನುಕೂಲ ಇರೋದಿಲ್ಲ, ಮಗುವನ್ನು ಕಳಿಸ್ಕೊಡ್ತಾಳೆ, ನೀನು ಹೋಗಿ ಇವತ್ತು. ಈ ಮಗು ಹಾಲಿನ ಪಾತ್ರ ತಗೊಂಡು ಹೋಗಿದೆ ದೇವಸ್ಥಾನಕ್ಕೆ. ದೇವ್ರ ಮುಂದೆ, ಆ ವಿಗ್ರಹದ ಮುಂದೆ ಅದನ್ನಿಟ್ಟು ಕುಡಿ ಕುಡಿ ಅಂತ ಹೇಳ್ತಾ ಇದೆ ಅಮ್ಮನವರಿಗೆ. ಕುಡಿ ಕುಡಿ. ಅದು ಎಷ್ಟು ಹೊತ್ತಾದರೂ ವಿಗ್ರಹ ಏನು ಅಲ್ಲಾಡಲಿಲ್ಲ. ಅಲ್ಲೇನು ಯಾವ ಭಾವ ವ್ಯತ್ಯಾಸವೂ ಇಲ್ಲ, ಏನೂ ವ್ಯತ್ಯಾಸ ಇಲ್ಲ, ಅದೇ ರೀತಿ ಇದೆ. ಅದು ಕಲ್ಲಿನ ವಿಗ್ರಹ ತಾನೇ ಅದು. ಸ್ವಲ್ಪ ಹೊತ್ತು ಮಗು ಹೇಳ್ತು ಕುಡಿ ಕುಡಿ ಅಂತ. ಆಮೇಲೆ ಮುಖ ಸಪ್ಪಗಾಯ್ತು, ಕಣ್ಣಲ್ಲಿ ನೀರು ಬಂತು. ಅರೆ, ಅಮ್ಮ ಕೊಟ್ಟರೆ ಕುಡಿತೀಯ ಪ್ರತಿದಿನ, ನಾನು ಕೊಟ್ಟರೆ ಕುಡಿಯೋದಿಲ್ಲ, ಇದೇನು ತಾರತಮ್ಯ ನಿಂದು ಅಂತ, ನಾನೇನು ಮಾಡಿದ್ದೇನೆ ತಪ್ಪು ಅಂಥದ್ದು ಅಂತ. ಮಗು ಜೋರಾಗಿ ಅಳೋದಕ್ಕೆ ಪ್ರಾರಂಭ ಮಾಡ್ತದೆ. ನಾನು ಕೊಟ್ಟ ಹಾಲನ್ನು ಕುಡಿಯಲಿಲ್ಲ ಅಮ್ಮನವರು ಕುಡಿಯಲಿಲ್ಲ ಅಂತ ಜೋರಾಗಿ ಅಳೋದಕ್ಕೆ ಪ್ರಾರಂಭ ಮಾಡ್ತದೆ. ಎಷ್ಟು ಜೋರಾಗಿ ಅಂದರೆ ಅಲ್ಲಿ ಪಾರ್ವತಿಗೆ ಕೈಲಾಸದಲ್ಲಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ. ಆ ರೀತಿ ಹೇಳ್ತಾ ಇದೆ ಮಗು ಇಲ್ಲಿ. ಅದು ಏನು ತನ್ನ ಹೆಸರು ಹಾಕೊಂಡು ಹೇಳ್ತಾ ಇದೆ ನೋಡಿ. ಆ ನಿಜವಾದ ಅಳಿವಿಗೆ ಕಲ್ಲಾದರೂ ಕೂಡ ಕರಗಬೇಕು, ಕಲ್ಲಾದರೂ ಕೂಡ ಎದ್ದು ಬರಬೇಕು ಅಂತ. ಅದೇ ಆಯಿತು. ಪಾರ್ವತಿಗೆ ತಡ್ಕೊಳ್ಳೋಕ್ಕೆ ಸಾಧ್ಯ ಆಗದೆ ಆ ದುರ್ಗೆಗೆ, ಆ ಕಲ್ಲಿಗೆ ಜೀವ ಬಂದು, ಜೀವ ಅಲ್ಲ ದೇವ ಬಂದು, ಕಲ್ಲಿನಲ್ಲಿ ದೈವತ್ವ ಬಂದು ಆ ಕಲ್ಲು ಎದ್ದು ಬರ್ತದೆ ತಾನಾಗಿ, ಅಮ್ಮನವರಾಗಿ ಎದ್ದು ಬರ್ತದೆ. ಕೊಡು. ಖುಷಿಯಾಗೋಯ್ತು ಮಗುವಿಗೆ. ಆ ಅಮ್ಮ ತಗೊಂಡು ಅದನ್ನು ಕುಡಿದು ಬಿಟ್ಲು. ಸದ್ಯ ನಾನು ಒಂದು ಲೋಟ ಹಾಲು ಕುಡಿದಿದ್ರಿಂದ ಮಗುವಿಗೆ ಸಮಾಧಾನ ಆಯ್ತಲ್ಲ ಅಂತ ಅಂದ್ಕೊಂಡ್ರೆ ಆ ಮಗುವಿನ ಅಳು ಜೋರಾಯ್ತಂತೆ. ಒಂದಕ್ಕೆರಡು ತಾರಕಕ್ಕೆ ಹೋಯ್ತು, ನೆತ್ತಿಗೆ ಹೋಯ್ತು ಅಳು. ಈಗ ಏನು ಸಮಸ್ಯೆ ಅಂತ. ಸಮಸ್ಯೆ ಏನು ಅಂದರೆ ಅದು ಅಷ್ಟು ಅಂದರೆ ಪ್ರತಿನಿತ್ಯ ಹಾಲು ಬರ್ತಿತ್ತು ಪ್ರಸಾದ ರೂಪವಾಗಿ ಮಗುವಿಗೆ. ತಾಯಿ ಹೇಳ್ತಾ ಇದ್ಲು, ಇದು ಅಮ್ಮನವರು ಕುಡಿದು ನಿಂಗೆ ಅಂತ ಇಟ್ಟಿದ್ದು, ನಂಗೆ ಇಡ್ಲೇ ಇಲ್ಲ ಏನು ಶುರು ಮಾಡಿಬಿಟ್ಟಿದೆ ಅದು ಮಗು ಒಳ್ಳೋದಕ್ಕೆ. ಪೂರ್ತಿ ನೀನಾಗಿ ಕುಡಿದ್ಬಿಟ್ಟೆ, ನಂಗೆ ಎಲ್ಲಿ ಇಟ್ಟಿದ್ದೀಯ, ನಂಗೆ ಪ್ರಸಾದ ಇಲ್ವಲ್ಲ ಅಂತ. ಎಲ್ಲೋಗೋದೀಗ ಅದು ಪೂರ್ತಿ ಖಾಲಿ ಆಗಿದೆ ಹಾಲು. ಈ ಮಗುವಿಗೆ ಪ್ರಸಾದ ರೂಪವಾಗಿ ಹಾಲು ಕೊಡಬೇಕು, ಎಲ್ಲಿಂದ ಕೊಡಬೇಕು? ಪಾರ್ವತಿ. ಅವಳು ಮಾತ್ರ ನಿಲ್ಲಿಸಲೇ ಇಲ್ಲ ಮಗು. ಜೋರಾಯಿತು ಮತ್ತೂ ಜೋರಾಯಿತು. ಕೊನೆಗೆ ಪಾರ್ವತಿ ತನ್ನ ಎದೆ ಹಾಲನ್ನು ಕುಡಿಸಿದಳು ಆ ಮಗುವಿಗೆ. ಆ ಮಗುವಿಗೆ ಸಮಾಧಾನ ಮಾಡೋಕ್ಕೆ ಸಾಧ್ಯ ಆಗದೆ, ಅಳು ನಿಲ್ಲಿಸಲಿಕ್ಕಾಗದೆ ಎದೆ ಹಾಲನ್ನೇ ಕುಡಿಸಿದಳು. ಅದರ ಫಲವಾಗಿ ಆ ಮಗು ದಾರ್ಶನಿಕನಾಯಿತು, ಜಗದ್ಗುರುವಾಯಿತು. ಶಂಕರಾಚಾರ್ಯರ ಆ ಒಂದು ಮಹತಿ ಬಂತು ಪಾರ್ವತಿಯ, ಸಾಕ್ಷಾತ್ ಪಾರ್ವತಿಯ ಎದೆ ಹಾಲು ಕುಡಿದಿದ್ದರಿಂದ.
ಇದೊಂದು ಜನಜನಿತವಾಗಿರುವಂಥ ಕತೆ. ಈ ಕಥೆಯನ್ನು ಯಾಕೆ ಇಲ್ಲಿ ತಗೊಂಡು ಅಂದರೆ ನೋಡಿ, ಅದೇನು ನಿಜ ಅಲ್ಲ. ಅಮ್ಮ ಹೇಳ್ತಾ ಇದ್ದದ್ದು ಸುಳ್ಳೆ, ಮಗುವಿಗೆ ನಂಬಿಸಲಿಕ್ಕೆ ಹೇಳ್ತಾ ಇರುವಂಥದ್ದು. ಅದು ಮಗುವಿಗೆ ಹೇಗೆ ಹೇಳೋದು? ನೈವೇದ್ಯ ಮಾಡೋದು, ಇದು ದೇವ್ರ ಮುಂದಿಟ್ಟು ಈಗ ನೈವೇದ್ಯ, ಅದು ಮಗುವಿಗೆ ಅರ್ಥ ಆಗ್ತದೆ. ಹಾಗಾಗಿ ತಾಯಿ ಏನು ಹೇಳ್ತಾ ಇದ್ಲು ಅಂದರೆ, ಇಲ್ಲ ಅದು ಅಮ್ಮನವರಿಗೆ ಕುಡಿಯೋಕ್ಕೆ ಅಂತ ಹೊರಡೋಗ್ತಿರೋದು ಹಾಲು ಅಂತ ಹೇಳೋದು. ಆಮೇಲೆ ವಾಪಸ್ ಬಂದು ಅಮ್ಮನವ್ರು ಕುಡಿದು ನಿಂಗೆ ಅಂತ ಎಷ್ಟು ಇಟ್ಟಿದ್ದಾರೆ ನೋಡೋದು, ನಿಂಗೆ ಕೊಟ್ಟಿದ್ದಾರೆ ಕುಡಿ ಅಂತ ಅನ್ನೋದು. ಈ ತಪ್ಪು ತಿಳುವಳಿಕೆ ಎಂಥ ಶ್ರೇಯಸ್ಸಿಗೆ ಕಾರಣ ಆಯಿತು ನೋಡಿ ಶಂಕರಾಚಾರ್ಯರಿಗೆ. ಅದ್ಭುತವಾಗಿರ್ತಕ್ಕಂಥ ಶ್ರೇಯಸ್ಸಿಗೆ ಕಾರಣ ಆಯಿತು ಅಂತ. ಹಾಗಾಗಿ ಯೋಗಸೂತ್ರ ಹೇಳ್ತದೆ, ಈ ಮಿಥ್ಯಾಜ್ಞಾನದಲ್ಲಿ ಕೂಡ, ಭ್ರಮೆಯಲ್ಲಿ ಕೂಡ ಎರಡಿದೆ, ಪಾಸಿಟಿವ್ ನೆಗೆಟಿವ್ ಎರಡಿದೆ. ಅದರಲ್ಲೂ ಕೂಡ ಒಳ್ಳೆಯದಾಗೋದುಂಟು. ಕೆಲವು ಸತ್ಯ ತಿಳ್ಕೊಂಡು ತೊಂದರೆ ಆಗೋದು ಉಂಟು, ಕೆಲವು ಮಿಥ್ಯೆಯನ್ನು ನಂಬಿ ಒಳ್ಳೆಯದಾಗೋದು ಉಂಟು. ಎರಡೂ ಇದೆ. ಹಾಗೆ ಕಲ್ಪನೆಗಳಲ್ಲೂ ಕೂಡ ಹಾಗೆ ಒಳ್ಳೊಳ್ಳೆ ಕಲ್ಪನೆಗಳು ಮಾಡ್ಕೊಳ್ತಾ ಹೋದರೆ ಒಳ್ಳೆಯದು ಆಗ್ಬೋದು, ಕೆಟ್ಟ ಕಲ್ಪನೆಗಳು ಮಾಡ್ಕೊಂಡ್ರೆ ಕೆಟ್ಟದ್ದು ಆಗ್ಬೋದು. ನಿಮಗೆ ನಮ್ಮ ಬಾಯಿಂದ ನೀವು 10 ಸಾರಿ ಕೇಳಿದ ಕಥೆಯನ್ನು ಇದಕ್ಕೆ ಉದಾಹರಣೆಯಾಗಿ ಇನ್ನೊಂದು ಸಾರಿ ಹೇಳ್ತೇವೆ ನಿಮಗೆ. ಕಲ್ಪವೃಕ್ಷ ಅಂತ ಇರ್ತದೆ. ಕಲ್ಪವೃಕ್ಷ ಅಂದರೆ ಏನಂದ್ರೆ ಸಾಮಾನ್ಯವಾಗಿರುವಂಥ ವೃಕ್ಷ ಅಲ್ಲ. ಆ ವೃಕ್ಷದ ನೆರಳಲ್ಲಿ ನಿಂತು ಅಥವಾ ಕುಳಿತು ಏನನ್ನು ಕಲ್ಪನೆ ಮಾಡಿಕೊಂಡ್ರೂ ನಿಜ ಆಗ್ತದೆ ಅಂತ. ಕಲ್ಪನೆ ಮಾಡಿದ್ದರೆ ನಿಜವಾಗುವಂಥ ಒಂದು ವೃಕ್ಷ ಅದು. ಅದು ದೇವಲೋಕದಲ್ಲಿ ಇದೆಯಂತೆ. ಒಂದು ವೃಕ್ಷ ಭೂಲೋಕಕ್ಕೆ ಬಂದುಬಿಟ್ಟಿತ್ತು ಅಕಸ್ಮಾತ್ತಾಗಿ. ಯಾವುದೋ ಒಂದು ದಾರಿ ಪಕ್ಕದಲ್ಲಿ ಅದು ಬಂದು ನಿಂತ್ಕೊಂಡ್ಬಿಟ್ಟಿತ್ತಂತೆ ಕಲ್ಪವೃಕ್ಷ. ಒಬ್ಬ ದಾರಿ ನಡ್ಕೊಂಡು ಹೋಗ್ತಾ ಇದ್ದವನಿಗೆ ಬಹಳ ಆಯಾಸ ಆಗಿತ್ತು. ನಡೆದು ಬಾಯಾರಿಕೆ ಆಗಿತ್ತು, ಹಸಿವಾಗಿತ್ತು, ಕೈಕಾಲೆಲ್ಲ ನೋವು ಬಂದಿತ್ತು. ಆ ಕಡೆ ಈ ಕಡೆ ನೋಡಿದ, ದೊಡ್ಡ ಮರ ಸೊಂಪಾಗಿ ಬೆಳೆದಿದೆ, ಒಳ್ಳೆ ನೆರಳಿದೆ, ತಂಪಿದೆ, ಗಾಳಿ ಬೀಸ್ತಾ ಇದೆ. ಹೋಗಿ ಕೂತ್ಕೊಂಡ. ಅದು ನಿಜವಾಗಿ ಕಲ್ಪವೃಕ್ಷ. ಅದರ ನೆರಳಲ್ಲಿ ಏನು ಕಲ್ಪನೆ ಮಾಡಿಕೊಂಡ್ರೂ ನಿಜ ಆಗ್ತದೆ ಅಂತ ವೃಕ್ಷ ಅದು ಅಂತ. ಅಲ್ಲಿ ಕೂತ್ಕೊಂಡಾಗ ಹೀಗೆ ಅವನಿಗೊಂದು ಯೋಚನೆ ಬಂತಂತೆ, ಹಾಗೆ ಅಡ್ಡಾಗಿ ಬಿಡೋಣ ನಾನು, ಒಂದು 5 ನಿಮಿಷ ಮಲ್ಕೊಳ್ಳೋಣ ನಾನು. ಹಾಗೆ ಮಲ್ಕೊಂಡ. ಕೆಳಗಡೆ ನೆಲ ಹೇಳಿ ಕೇಳಿ ಕಲ್ಲು, ಮಣ್ಣು, ಮುಳ್ಳು ಎಲ್ಲ ಇತ್ತಲ್ಲಿ. ಅಯ್ಯೋ ದೇವ್ರೆ, ಏನು ಹೊರಟು ನೆಲ. ಬಾಕಿ ಎಲ್ಲ ಚೆನ್ನಾಗಿದೆ, ನೆರಳಿದೆ, ಗಾಳಿ ಬೀಸ್ತಾ ಇದೆ, ತಂಪು ಗಾಳಿ ಬೀಸ್ತಾ ಇದೆ. ಎಲ್ಲಾದ್ರೂ ಒಂದು ನನ್ನ ಮೈ ಅಡಿಗೆ ಒಂದು ಒಳ್ಳೆ ಹಾಸಿಗೆ ಇದ್ದಿದ್ರೆ ಏನು ಚೆನ್ನಾಗಿರೋದು ಈ ಸಮಯದಲ್ಲಿ. ಏನು ಆಶ್ಚರ್ಯ, ಇದ್ದಕ್ಕಿದ್ದಾಗ ಹಾಸಿಗೆ ಪ್ರತ್ಯಕ್ಷ ಆಯಿತು. ಹಂಸತೂಲಿಕಾ ತಲ್ಪವೇ ಪ್ರತ್ಯಕ್ಷ ಆಯಿತು. ಯಾಕೆಂದ್ರೆ ಕಲ್ಪವೃಕ್ಷ ಅದು, ಕಲ್ಪನೆ ಮಾಡ್ಕೊಂಡಿದ್ದೆಲ್ಲ ಆಗ್ತದೆ ಅಲ್ಲಿ ಅಂತ. ಹಾಗಾಗಿ ಅವನ ಶರೀರದ ಕೆಳಗೆ ಹಂಸತೂಲಿಕಾ ತಲ್ಪವೇ ಪ್ರಕಟವಾಯಿತು. ಆಶ್ಚರ್ಯ ಆಗೋಯ್ತು ಅವನಿಗೆ. ಆದರೆ ಮನುಷ್ಯನ ಆಸೆಗೆ ಅದು ಒಂದು ಈಡೇರಿದ್ರೆ ಮತ್ತೊಂದು ಬೇಕು ಅಂತ ಅನಿಸ್ತದಲ್ವಾ. ಅವನು ಅಂದ್ಕೊಂಡಂತೆ ಇಷ್ಟು ಒಳ್ಳೆ ಹಾಸಿಗೆ ಒಂದು ಒಳ್ಳೆ ದಿಂಬಿಲ್ವಲ್ಲ, ದಿಂಬಿದ್ರೆ ಚೆನ್ನಾಗಿರ್ತಿತ್ತು. ದಿಂಬು ಪ್ರತ್ಯಕ್ಷ ಆಯಿತು ತಲೆ ಕೆಳಗಡೆಗೆ, ಮೆತ್ತನೆಯ ದಿಂಬು. ಅಂದ್ಕೊಂಡ ಒಳ್ಳೆ ಹೊದಕ್ಕೆ ಎದುರು ಮಲಗಿಬಿಡ್ತಿದ್ದೆ, ನಿದ್ದೆ ಮಾಡಿಬಿಡ್ತಿದ್ದೆ. ಹೊದಕ್ಕೆ ಪ್ರತ್ಯಕ್ಷ ಆಯಿತು. ಸರಿ, ನಿದ್ದೆ ಮಾಡಬೇಕು, ಆದರೆ ನೀರಡಿಕೆ ತುಂಬ, ಬಾಯಾರಿಕೆ ತುಂಬ, ಒಳ್ಳೆ ತಂಪು ಪಾನೀಯ ರುಚಿಯಾಗಿದ್ದಿದ್ರೆ ಪ್ರತ್ಯಕ್ಷ ಆಯಿತು. ಕುಡ್ದ, ಬಾಯಾರಿಕೆ ಹೋಯ್ತು, ಹಸಿವಿದೆ ಸ್ವಲ್ಪ, ಇನ್ನು ನಿಶಕ್ತಿ ಇದೆ, ಒಳ್ಳೆ ಊಟ ಸಿಕ್ಕಿದ್ರೆ. ಪಂಚಭಕ್ಷ್ಯ ಪರಮಾನ್ನ ಪ್ರಕಟ ಆಯಿತು ಅವನು ಕಣ್ಣು ಮುಂದೆ. ಬಂಗಾರದ ತಾಟಲ್ಲಿ ಪಂಚಭಕ್ಷ್ಯ ಪರಮಾನ್ನ. ಯಾರು ತಂದು ಕೊಟ್ಟಿದ್ದು ಏನು ಅಂತ ಆಮೇಲೆ ನೋಡೋಣ, ನಾನು ಮೊದಲು ಊಟ ಮಾಡ್ಕೊಳ್ಳೋಣ ಅಂತ ಹೊಟ್ಟೆ ತುಂಬ ಊಟ ಮಾಡಿದ. ಕೈಕಾಲು ನೋಯ್ತಾ ಇತ್ತು. ಯಾರು ಸೇವಕಿಯರು ಬಂದು ಪಾದ ಸೇವೆ ಮಾಡಿದರೆ ಹೇಗಿರ್ತಿತ್ತು, ರಾಜರಿಗೆಲ್ಲ ಮಾಡ್ತಾರಲ್ಲ. ಇದ್ದಕ್ಕಿದ್ದಾಗ ಪ್ರತ್ಯಕ್ಷ ಆದರು ಸೇವಕಿಯರು, ಪಾದ ಸೇವೆ ಮಾಡೋಕ್ಕೆ ಶುರು ಮಾಡಿದರು. ಇನ್ನು ಅವನಿಗೆ ಕೇಳೋಕ್ಕೇನು ಬಿಡೋದಿಲ್ಲ, ಸದ್ಯಕ್ಕೆ ಅವನ ಅಪೇಕ್ಷೆಗಳೆಲ್ಲ ಈಡೇರಿದೆ. ಈಗ ಇದ್ದಕ್ಕಿದ್ದಾಗ ಒಂದು ಯೋಚನೆ ಬಂತಂತೆ, ಅಲ್ಲ ಕಾಡಿದೆ, ಕಾಡಲ್ಲಿ ಹುಲಿ ಇರ್ಬೋದು, ಒಂದು ಹೆಬ್ಬುಲಿ ಬಂದು ನನ್ನ ಮೇಲೆ ಎರಗಿ ತಿಂದು ಬಿಟ್ರೆ ನನ್ನನ್ನು, ಅದು ಆಗೋಯ್ತು. ಯಾಕೆಂದರೆ ಕಲ್ಪವೃಕ್ಷ ಅದು. ಕಲ್ಪವೃಕ್ಷದ ಕೆಳಗೆ ಏನು ಕಲ್ಪನೆ ಮಾಡಿದ್ರೆ ನಿಜ ಆಗ್ತದೆ ಅಂತ. ಅವನು ಹಾಸಿಗೆ ಬೇಕು ಅಂದ, ಬಂತು. ದಿಂಬು ಬೇಕು ಅಂತ ಕಲ್ಪನೆ ಮಾಡ್ಕೊಂಡ, ಬಂತು. ಇದು ತಂಪು ಪಾನೀಯ ಬೇಕು ಅಂತ ಕಲ್ಪಿಸಿಕೊಂಡ, ಸೇವಕಿಯರು ಬೇಕು ಅಂತ ಕಲ್ಪನೆ ಮಾಡ್ಕೊಂಡ, ಮೃಷ್ಟಾನ್ನ ಬೇಕು, ಒಳ್ಳೊಳ್ಳೆ ಕಲ್ಪನೆ ಮಾಡ್ಕೊಳ್ತಾ ಇದ್ದಾನೆ. ಅದೆಲ್ಲ ಸಾಕಾರ ಆಗ್ತಾ ಇದೆ. ಕೊನೆಗೊಂದು ಕೆಟ್ಟ ಕಲ್ಪನೆ ಬಂತು, ಮನಸ್ಸಿಗೊಂದು ಕೆಟ್ಟ ಯೋಚನೆ ಬಂತು. ಹುಲಿ ಬಂದು ನನ್ನ ಮೇಲೆ ಎರಗಿದ್ರೆ, ಸಿಗದು ತಿಂದರೆ
ಅವನು ಏನು ಕಲ್ಪನೆ ಮಾಡ್ಕೊಂಡಿದ್ನೋ ಅದು ಆಯ್ತಂತೆ, ಅಲ್ಲಿಗೆ ಅದು ಮುಕ್ತಾಯ. ಈ ಕಥೆಯನ್ನು ಯಾಕೆ ನಿಮಗೆ ಉದಾಹರಣೆ ಕೊಡ್ತೇವೆ ಅಂದರೆ, ಈ ಕಲ್ಪಿಸಿಕೊಳ್ಳುವುದರಲ್ಲಿ ಎರಡೂ ಇದೆ. ನಾವು ಕೂತು ಒಳಿತನ ಕಲ್ಪನೆ ಮಾಡ್ತಾ ಹೋಗ್ಬೋದು. ಈಗ ಉದಾಹರಣೆಗೆ ಅಹಂ ಬ್ರಹ್ಮಾಸ್ಮಿ ಇದೆ, ನಾನು ಪರಬ್ರಹ್ಮ, ನಾನು ದೇಹ ಅಲ್ಲ, ನಾನು ಮನಸ್ಸಲ್ಲ, ನಾನು ಇಂದ್ರಿಯಗಳಲ್ಲ, ನಾನು ಬಟ್ಟೆ ಅಲ್ಲ, ನಾನು ನನ್ನ ಮನೆ ಅಲ್ಲ, ಜಮೀನಲ್ಲ, ನಾನು ದುಡ್ಡಲ್ಲ, ನಾನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಲ್ಲ, ಪುರುಷ ಸ್ತ್ರೀ ಅಲ್ಲ, ಹುಡುಗ ಯುವಕ ಮುದುಕ ಅಲ್ಲ, ನಾನು ಪಂಡಿತ ಪಾಮರ ಅಲ್ಲ. ನಾನೇನು ಅಂದರೆ ಇದೆಲ್ಲವನ್ನು ಮೀರಿದ ಪರಬ್ರಹ್ಮ ನಾನು, ಒಳಗೆ ಬೆಳಗುವ ತಿಳಿಯಾದ ಬೆಳಕು ನಾನು ಎನ್ನುವ ಅಹಂ ಬ್ರಹ್ಮಾಸ್ಮಿ ಎನ್ನುವುದು ಆರಂಭದಲ್ಲಿ ಕಲ್ಪನೆಯಾಗಿರ್ತದೆ ಅಂತ. ನಾವು ಕಲ್ಪಿಸಿಕೊಳ್ಳುವುದು ಅಂತ ಕಲ್ಪಿಸಿಕೊಳ್ತಾ ಕೊಳ್ತಾ ಕೊಳ್ತಾ ಹೋದಾಗ ಕೊನೆಗೊಂದು ಸರ್ತಿ ಅದು ನಿಜದರಿವಾಗಿ ನಿಜದ ಭಾಸವಾಗಿ ಮಾರ್ಪಡ್ತದೆ, ಕಲ್ಪನೆಯ ಆಳಕ್ಕಿಳಿದಾಗ ಅಂತ. ಹಾಗೆ ಬೇಡದಿರೋ ಕಲ್ಪನೆಯನ್ನು ಮಾಡ್ಬೋದು ಕೂತ್ಕೊಂಡು ಅಂತ, ಬೇಡದಿರೋ ಕಲ್ಪನೆಯನ್ನು ಮಾಡ್ಬೋದು, ಮಾಡಬಾರ್ದು ಅಂತ. ಅಂಥದ್ದನ್ನು ಕೆಟ್ಟ ಯೋಚನೆ ಮಾಡಬಾರ್ದು, ಕೆಟ್ಟ ಕಲ್ಪನೆ ಮಾಡಬಾರ್ದು. ಹಿರಿಯರು ಹೇಳ್ತಾರೆ ನೋಡಿ, ಯಾಕೆ ಅಂತ ಬೇಡದಿರೋ ಯೋಚನೆ ಎಲ್ಲ ಮಾಡ್ತೀಯ ಅಂತ. ಮಾಡಬಾರ್ದು. ಯಾಕೆ ಹೇಳ್ತಾರೆ ಅಂದರೆ, ಈಗ ನಾವು ಹೇಳಿದ್ವಲ್ಲ ನಿಮಗೆ, ಎಲ್ಲದರಲ್ಲೂ ನೆಗೆಟಿವ್ ಪಾಸಿಟಿವ್ ಎರಡೂ ಇದೆ ಅಂತ. ನಿಮ್ಮ ಮನಸ್ಸಲ್ಲಿ ಒಂದು ಕೆಡುಕಾದ ಕಲ್ಪನೆ ಬಂತು ಅಂದರೆ ಕೂಡಲೇ ಪರಿಣಾಮ ನಮ್ಮ ಮೈ ಒಳಗಡೆ ಆಗ್ತದೆ ಅದರದ್ದು ಅಂತ. ಒಂದು ಕೆಟ್ಟ ಭಾವನೆ ಕೆಟ್ಟ ಕಲ್ಪನೆ ಬಂತು ಅಂದರೆ ನಮ್ಮ ಮನಸ್ಸಿನ ಮೇಲೆ, ಇಂದ್ರಿಯಗಳ ಮೇಲೆ, ನಮ್ಮ ಇಡೀ ಸಪ್ತ ಧಾತುಗಳ ಶರೀರದ ಮೇಲೆ ತತ್ಕ್ಷಣವೇ ಒಂದು ಪರಿಣಾಮವನ್ನು ಬೀರ್ತದೆ. ಅದು ಬೀರುವಾಗ ಅದು ನಕಾರಾತ್ಮಕ ಪರಿಣಾಮವನ್ನು ಬೀರ್ತದೆ. ಹಾಗಾಗಿ ಮಾನಸ ಪಾಪ ಅಂತ ಕರೀತಾರೆ ಅದನ್ನು. ಕಲ್ಪನೆ ಮಾಡುವಾಗ ಕೆಟ್ಟದನ್ನು ಕಲ್ಪನೆ ಮಾಡ್ಬೋದಲ್ವಾ? ಪಕ್ಕದ ಮನೆಯವನ್ನ ಆಕ್ಸಿಡೆಂಟಾಗಿ ತೀರಿ ಹೋಗಲಿ ಇವತ್ತೊಂದಲು, ತೀರಿ ಹೋದರೆ ಅಂತಲೂ ಕಲ್ಪನೆ ಮಾಡ್ಬೋದಲ್ವಾ? ಅವನೆಲ್ಲ ಹೋಗಿರ್ತಾನೆ, ವಿಮಾನದಲ್ಲಿ ವಾಪಸ್ ಬರ್ತಾ ಇರ್ತಾನೆ, ಆ ವಿಮಾನ ಬಿದ್ದು ಹೋದ್ರೆ ಆಗಿರ್ತಾನೆ ಅಂತ ಕಲ್ಪನೆ ಮಾಡ್ತಾ ಕೂತ್ಕೊಂಡ್ರೆ ಅವನನ್ನು ಕೊಂದ ಮಾನಸ ಪಾಪ ಅಂತೂ ಬಂದು ಬರ್ತದೆ ಅಂತ. ಮನಸ್ಸಲ್ಲಿ ಬಂತಲ್ಲ ಅದು ಅಂತ. ಮಾಡಬಾರ್ದು ಅದನ್ನು, ಅಂಥದ್ದನ್ನು. ಹಾಗಾಗಿ ಈಗ ಪ್ರಮೇಯ ಆಗಲಿ ಭ್ರಮೆ ಆಗಲಿ, ಅಂದರೆ ತಿಳುವಳಿಕೆ ಆಗಲಿ ತಪ್ಪು ತಿಳುವಳಿಕೆ ಆಗಲಿ ಕಲ್ಪನೆ ಆಗಲಿ, ಇದು ಯಾವುದಲ್ಲೂ ಕೂಡ ಕೆಡುಕಾದದ್ದನ್ನು ನಾವು ಮಾಡ್ತಾ ಇರಬಾರ್ದು. ನಮ್ಮ ಮನಸ್ಸಲ್ಲಿ ಬಂದ ಕೂಡಲೇ ಅದು ನಮ್ಮ ಇಡೀ ಶರೀರದಾದ್ಯಂತ ಪರಿಣಾಮವನ್ನು ಬೀರ್ತದೆ. ಇನ್ನು ನಿದ್ದೆಯಲ್ಲಿ ಎರಡು ಉಂಟು. ಸರಿಯಾದ ನಿದ್ದೆ, ಅದಕ್ಕೆ ಯೋಗ ಅಂತಲೇ ಹೆಸರು ಅಂತ. ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಎಚ್ಚರ ನಿದ್ದೆಗಳು ಸರಿಯಾಗಿದ್ದರೆ ಅದು ಒಂದೇ ನಮ್ಮನ್ನು ಬ್ರಹ್ಮಭಾವಕ್ಕೆ ಕರೆದೊಯ್ಯಬಲ್ಲದು ಅಂತ. ಯಾಮದ್ವಯಂ ಶಯಾನಸ್ತು ಬ್ರಹ್ಮಭೂಯಾಯ ಕಲ್ಪತೆ. ರಾತ್ರಿಯ 2 ಯಾಮ ಮಲಗುವವನು, ನಿದ್ದೆ ಮಾಡುವವನು ಬ್ರಹ್ಮಭೂಯಾಯ ಕಲ್ಪತೆ, ಬ್ರಹ್ಮಭಾವವನ್ನು ಪಡಿತಾನೆ. ಕೇವಲ ನಿದ್ದೆಯಿಂದಲೇ ಪುಣ್ಯ ಬರ್ತದೆ. ಯಾವ 2 ಯಾಮ ಅಂದರೆ, ರಾತ್ರಿಯ ಮೊದಲನೇ ಯಾಮ ಬಿಡಬೇಕು, ಕೊನೆಯ ಯಾಮ ಬಿಡಬೇಕು, ಮಧ್ಯದ 2 ಯಾಮಗಳು. ಈಗ 12 ಗಂಟೆ ಹಗಲು 12 ಗಂಟೆ ರಾತ್ರಿ ಇರುವ ಸಮಯದಲ್ಲಿ 6 ಗಂಟೆಗೆ ಸೂರ್ಯಾಸ್ತ ಆಗಿ ಬೆಳಗ್ಗೆ 6 ಗಂಟೆಗೆ ಸೂರ್ಯೋದಯ ಆಗೋದಾದರೆ ಇದು ವ್ಯತ್ಯಾಸ ಆಗ್ತಾ ಇರ್ತದೆ. ಸೂರ್ಯೋದಯ ಸೂರ್ಯಾಸ್ತಗಳು ಒಂದೇ ರೀತಿ ಇರೋದಿಲ್ಲ. 6 ಗಂಟೆಗೆ ಸೂರ್ಯಾಸ್ತ ಆಗೋದು 7 ಗಂಟೆಗೂ ಆಗ್ತದೆ. 6, 6:15, 6:15, 6:45, 7 ಗಂಟೆ ಸಮಯ ವ್ಯತ್ಯಾಸ ಆಗ್ತದೆ. ಬೆಳಗ್ಗೆ ಸೂರ್ಯೋದಯ ಕೂಡ ಹಾಗೆ 6 ರಿಂದ 7 ಗಂಟೆ ಮಧ್ಯದಲ್ಲಿ ವ್ಯತ್ಯಾಸ ಆಗ್ತಾ ಇರ್ತದೆ ನಮ್ಮ ಪ್ರದೇಶದಲ್ಲಿ. ಬೇರೆ ಬೇರೆ ಪ್ರದೇಶದಲ್ಲಿ ತುಂಬ ವ್ಯತ್ಯಾಸ ಆಗ್ಬೋದು. ಈಗ 12 ಗಂಟೆ ಹಗಲು 12 ಗಂಟೆ ರಾತ್ರಿ ಇರುವ ಸಮಯದಲ್ಲಿ 6ಕ್ಕೆ ಸೂರ್ಯಾಸ್ತ ಆಗಿ 6ಕ್ಕೆ ಸೂರ್ಯೋದಯ ಆದಾಗ ಆ ರಾತ್ರಿಯನ್ನು 4 ಭಾಗ ಮಾಡಿ, ಅದು ಒಂದೊಂದು ಯಾಮ ಅದು ಅಂತ. ಸುಮಾರು 3 ತಾಸು ಒಂದೊಂದು ಯಾಮ ಅದು. ಇದು ಹೆಚ್ಚು ಕಡಿಮೆ ಆಗ್ಬೋದು. ಹಗಲು ಸಣ್ಣದಾಗಿ ರಾತ್ರಿ ದೊಡ್ಡದಾದಾಗ ಯಾಮದ ಇದು ಅವಧಿ ಜಾಸ್ತಿ ಆಗ್ಬೋದು. 3 ಗಂಟೆ 3:15 ಗಂಟೆ ಆಗ್ಬೋದು. ರಾತ್ರಿ ಚಿಕ್ಕದಾದಾಗ ಯಾಮದ ಅವಧಿ ಕೂಡ ಕಡಿಮೆ ಆಗಿ 2:15 ಗಂಟೆ ಆಗ್ಬೋದು, 2:15 ಗಂಟೆ ಆಗ್ಬೋದು. ಇರಲಿ, ಈಗ ಸಮ ಪ್ರಮಾಣ ಇದ್ದಾಗ 6 ರಿಂದ 9 ಮೊದಲನೇ ಯಾಮ, 9 ರಿಂದ 12 ಎರಡನೇ ಯಾಮ, 12 ರಿಂದ 3 ಮೂರನೇ ಯಾಮ, 3 ರಿಂದ 6 4ನೇ ಯಾಮ. ಈ 4 ಯಾಮಗಳಲ್ಲಿ ಮೊದಲನೇದನ್ನು ಬಿಡಬೇಕು, ಕೊನೆಯದನ್ನು ಬಿಡಬೇಕು. ಈ ಮನೆಯಲ್ಲಿ ದೋಸೆ ಮಾಡಿದಾಗ ಮೊದಲನೇ ದೋಸೆ ತಿನ್ನೋದಿಲ್ಲ, ಕೊನೆಯ ದೋಸೆ ಹೊತ್ತಿಗೆ ನಮ್ದು ಆಗಿರ್ತದೆ, ಎದ್ದೋಗಿ ಆಗಿರ್ತದೆ ಅಂತ. ಹಾಗಾಗಿ ಆ ಮೊದಲನೇ ದೋಸೆ ಕೊನೆಯ ದೋಸೆ ಉಳಿದಿರೋ ಹಿಟ್ಟಿಂದ ಮಾಡ್ತಾರಲ್ಲ, ಚಿಕ್ಕದಾಗಿ ದಪ್ಪದಾಗಿ ಎಲ್ಲ ಮಾಡ್ತಾರಲ್ಲ ದೋಸೆಯನ್ನು, ಅದು ಬೆಕ್ಕಿಗೆ ಅಂತ, ನಾಯಿಗೆ ಹಾಗೆ ಹೋಗುವಂಥದ್ದು. ಹಾಗಾಗಿ ಅದರ ಹಾಗೆ ಮೊದಲ ಯಾಮವನ್ನು ಬಿಡಿ, ಕೊನೆಯ ಯಾಮವನ್ನು ಬಿಡಿ, ನಡುವಿನ 2 ಯಾಮವನ್ನು
ನಿದ್ದೆಗೆ ಬಳಸ್ಕೊಳ್ಬೇಕು ಅಂತ. ನಡುರಾತ್ರಿ ಮಧ್ಯೆ ಬರುವ ಹಾಗೆ ನಿದ್ದೆ ಮಾಡಬೇಕು, ನಡುರಾತ್ರಿ ಮಧ್ಯೆ ಬರುವ ಹಾಗೆ ಅಂತ. ಅಂದರೆ 9 ರಿಂದ 3 ಅಂತ. ಇದು ನಿದ್ದೆಗಿರುವಂಥ ಪ್ರಕೃತಿ ದತ್ತವಾಗಿರುವಂಥ ಸಮಯ. ಈ ಸಮಯದಲ್ಲಿ ನಿದ್ದೆ ಮಾಡಿದರೆ ಮಹಾಪುಣ್ಯ ಅಂತ. ನಿದ್ದೆಯೂ ಪುಣ್ಯವೇ ಅಂತ. ಬ್ರಹ್ಮಭೂಯಾಯ ಕಲ್ಪತೆ ಅಂತ. ಅದೇ ಅವನಿಗೆ ಯೋಗವಾಗಿ ಪರಿಣಮಿಸಿ ಉದ್ಧಾರ ಮಾಡ್ಬೋದು ಅವನನ್ನು. ಇದನ್ನು ಬಿಟ್ಟು ಬೇರೆ ಸಮಯದಲ್ಲಿ ನಿದ್ದೆ ಮಾಡಿದರೆ ಅದೇ ನಿದ್ದೆ ಪಾಪ ಆಗ್ತದೆ. ಸಂಧ್ಯಾ ಕಾಲದಲ್ಲಿ ನಿದ್ದೆ ಮಾಡಿದರೆ ಮಹಾಪಾಪ. ಸೂರ್ಯೋದಯ ಸೂರ್ಯಾಸ್ತ ಸಮಯದಲ್ಲಿ ನಿದ್ದೆ ಮಾಡೋದು ಸೂರ್ಯನಿಗೆ ಮಾಡಿದ ಅಪಚಾರ ಅದು. ಹಗಲು ನಿದ್ದೆ ಮಾಡಬಾರ್ದು. ಹಗಲು ನಿದ್ದೆ ಮಾಡಿದರೆ ಪಾಪವೂ ಬರ್ತದೆ, ರೋಗವೂ ಬರ್ತದೆ, ಎರಡೂ ಬರ್ತದೆ. ನೀವು ನಿದ್ದೆ ಪ್ರಯೋಗ ಮಾಡಿ ನೋಡ್ಬೋದು. ಈಗ ಸಕ್ಕರೆ ಕಾಯಿಲೆ ಕಾರಣಗಳನ್ನು ಹೇಳುವಾಗ ಆಯುರ್ವೇದ ಹಗಲು ನಿದ್ದೆಯನ್ನು ಕಾರಣವಾಗಿ ಹೇಳ್ತದೆ. ಅಸಮಯದ ನಿದ್ದೆಗಳು, ಅದರಲ್ಲಿ ಹಗಲು ನಿದ್ದೆ ಸಕ್ಕರೆ ಕಾಯಿಲೆಗೆ ಕಾರಣ ಆಗ್ತದೆ. ಶರೀರ ಸ್ಥೌಲ್ಯಕ್ಕೆ ಹಗಲು ನಿದ್ದೆ ಕಾರಣ ಆಗ್ತದೆ. ಮಾಡಬಾರ್ದು ಅದನ್ನು. ಈಗ ರಾತ್ರಿ ನಿದ್ದೆ ಮಾಡದೇ ಇದ್ದಾಗ, ಆ ಸಮಯದಲ್ಲಿ ನಿದ್ದೆ ಮಾಡದೇ ಇದ್ದಾಗ ವಾತ ವಿಕಾರ ಆಗ್ತದೆ ಅಂತ ಹೇಳ್ತಾರೆ. ಹಗಲು ನಿದ್ದೆ ಮಾಡಿದರೆ ಕಫ ವಿಕಾರ ಆಗ್ತದೆ ಅಂತ ಹೇಳ್ತಾರೆ. ಇರೋದು 3 ಧಾತುಗಳು, ವಾತ ಪಿತ್ತ ಕಫ ಅಂತ. ನೀವು ನಿದ್ದೆ ಸಮಯ ಅಸ್ತವ್ಯಸ್ತ ಮಾಡಿಕೊಂಡ್ರೆ ಒಂದು ಕಡೆಯಿಂದ ವಾತ ವಿಕಾರ, ಇನ್ನೊಂದು ಕಡೆಯಿಂದ ಕಫ ವಿಕಾರ ಅಂತ. 3ರಲ್ಲಿ 2 ವಿಕಾರ ಆದರೆ, 3ರಲ್ಲಿ 2 ವಿಕೋಪ ಆದರೆ ಇನ್ನು ಉಳಿಯೋದೇನು? ಉಳಿದ ಸರಿ ಇರೋಕ್ಕೆ ಸಾಧ್ಯ ಇಲ್ಲ ಅಂತ. ಇಡೀ ಜೀವನ ಹಾಳು ಮಾಡ್ಕೊಳ್ಳೋಕೆ ಸರಳ ಉಪಾಯ ಯಾವುದು ಅಂದರೆ ರಾತ್ರಿ ಇಡೀ ಎಚ್ಚರವಾಗಿರು, ಹಗಲಿಡೀ ನಿದ್ದೆ ಮಾಡೋದು. ಹಾಗೆ ಹೇಳಿದ್ದು ಅಂತ. ನಿದ್ದೆ ಅನ್ನೋದು ಅದು ಸಕಾರವಾಗ್ಬೋದು, ನಕಾರವಾಗ್ಬೋದು. ನಿದ್ದೆ ನಮಗೆ ಅನುಕೂಲವನ್ನು ಮಾಡ್ಬೋದು, ಪ್ರತಿಕೂಲವನ್ನು ಮಾಡ್ಬೋದು. ಅಸ್ಥಾನದಲ್ಲೇ ಮಾಡಿದಾಗ, ಅಸಮಯದಲ್ಲೇ ಮಾಡಿದಾಗ, ಹೋಗಿ ಸ್ಮಶಾನದಲ್ಲಿ ನಿದ್ದೆ ಮಾಡಿದರೆ, ಸ್ಮಶಾನದಲ್ಲಿ ನಾವು ಎಚ್ಚರವನ್ನು ಕಳ್ಕೊಂಡಾಗ ಭೂತ ಪ್ರೇತಗಳು ಆಳ್ಬೋದು ನಮ್ಮನ್ನು, ನಮ್ಮೊಳಗೆ ಪ್ರವೇಶ ಆಗ್ಬೋದು ಅವು ಅಂತ. ಅಶುಭ ಶಕ್ತಿಗಳು ನಮ್ಮೊಳಗೆ ಸೇರ್ಕೊಳ್ಬೋದು. ಹಾಗಾಗಿ ಎಲ್ಲಾದರೂ ನಿದ್ದೆ ಮಾಡಬಾರ್ದು ಅಂತ. ನಿದ್ದೆ ಮಾಡಬೇಕಾದ್ರೂ ನಿದ್ದೆ ಮಾಡಬೇಕು ಅಂತ. ಅಸ್ಥಾನ ಮತ್ತು ಅಕಾಲ, ಮಾಡಬೇಕಾದಲ್ಲಿ ಮತ್ತು ಮಾಡಬೇಕಾದ ಸಮಯದಲ್ಲಿ ಅಂತ. ಈ ಸಮಯ ಮತ್ತು ಸ್ಥಳಗಳು ಸರಿ ಇರಬೇಕು ನಿದ್ದೆ ಮಾಡುವಾಗ. ಇದ್ದರೆ ಅದೇ ಪುಣ್ಯ ಅಂತ. ಆ ನಿದ್ದೆ ತಪಸ್ಸಿದ್ದಾಗೆ ಅಂತ. ಹಾಗಾಗಿ 9 ರಿಂದ 3 ಮಧ್ಯೆ ಇರ್ತಕ್ಕಂಥ ಈ 2 ಯಾಮಗಳು ಸುಮಾರಾಗಿ 9 ರಿಂದ 3 ಅಂತ. ಈ ಸೂರ್ಯೋದಯ ಸೂರ್ಯಾಸ್ತಗಳ ವ್ಯತ್ಯಾಸದಲ್ಲಿ ಸ್ವಲ್ಪ ಹಿಂದೆ ಮುಂದೆ ಹೋಗ್ಬೋದು. ಇದು ಸುಮಾರಾಗಿ ಹೀಗೆ ಅಂತ. ಮಹಾಪುಣ್ಯ ಅಂತ. ದೇವರ ದಯದಿಂದ ನಾವು ಅದೇ ಸಮಯದಲ್ಲೇ ಎಚ್ಚರವಾಗಿದ್ದು ಆಮೇಲೆ ನಿದ್ದೆ ಮಾಡ್ತೇವೆ. ಮಧ್ಯರಾತ್ರಿ ಮಧ್ಯೆ ಬರಬೇಕು, ನಿದ್ದೆ ಮಧ್ಯೆ ಬರಬೇಕು. ನೀವು 9ಕ್ಕೆ ಶುರು ಮಾಡಿ 3ಕ್ಕೆ ಮುಗಿಸಿದ್ರೆ ಮಧ್ಯೆ ಬರ್ತದೆ ಮಧ್ಯರಾತ್ರಿ. ಹಾಗಾಗಿ ಈ ನಿದ್ದೆಯಲ್ಲಿ ಕೂಡ 2 ಇದೆ. ಅವ್ಯವಸ್ಥಿತವಾಗಿ ಮಾಡಿದಾಗ ತೊಂದರೆ ಮಾಡ್ತದೆ ಅದು. ಪಾಪವನ್ನು ತರ್ತದೆ, ದೋಷವನ್ನು ತರ್ತದೆ, ಮನಸ್ಸನ್ನು ಹಾಳು ಮಾಡ್ತದೆ. ಪ್ರಕೃತಿ ಇಟ್ಟ ಸಮಯ ಅದಾಗಿದ್ದರಿಂದ ಆ ಸಮಯದಲ್ಲಿ ಮಾಡಿದಾಗ ಪೂರ್ಣ ವಿಶ್ರಾಂತಿ ದೇಹ ಮನಸ್ಸುಗಳಿಗೆ ಸಿಗ್ತದೆ. ಆ ಸಮಯದಲ್ಲಿ ಮಾಡದೆ ಅಸಮಯದಲ್ಲಿ ಮಾಡಿದರೆ, ಆ ಸಮಯದಲ್ಲಿ ಮಾಡದೆ ಅಸಮಯದಲ್ಲಿ ಮಾಡಿದರೆ ಮನಸ್ಸಿನ ಶಕ್ತಿ ಕಡಿಮೆ ಆಗ್ತದೆ, ಮೆಮೊರಿ ಪವರ್ ಕಡಿಮೆ ಆಗ್ಬೋದು, ಭಯ ಜಾಸ್ತಿ ಆಗ್ತದೆ, ಉದ್ವೇಗ ಜಾಸ್ತಿ ಆಗ್ತದೆ, ಚಾಂಚಲ್ಯ ಜಾಸ್ತಿ ಆಗ್ತದೆ. ನಾವು ಈ ಮನೋವ್ಯಾಧಿಗಳಿಗೆ ಹತ್ತಿರ ಆಗ್ತಾ ಹೋಗ್ತೇವೆ. ಮನಸ್ಸಿಗೆ ವಿಶ್ರಾಂತಿ ಸ್ವಸ್ಥತೆ ಕಡಿಮೆ ಆದಾಗ ಡಿಪ್ರೆಷನ್, ಸ್ಟ್ರೆಸ್, ಇದಕ್ಕೆಲ್ಲ ಹತ್ತಿರ ಆಗ್ತಾ ಹೋಗ್ತೇವೆ ನಾವು. ಹೀಗೆ ಹಲವು ರೀತಿಯಲ್ಲಿ ವೈಪರೀತ್ಯಗಳು ಏರ್ಪಡ್ತವೆ ಶರೀರದಲ್ಲಿ, ಮನಸ್ಸಿನಲ್ಲಿ. ಮನಸ್ಸು ದುರ್ಬಲ ಆಗೋದಕ್ಕೆ ತುಂಬ ಮುಖ್ಯ ಕಾರಣವೇ ಇದು. ಮನಸ್ಸು ಅಸ್ತವ್ಯಸ್ತವಾಗೋದಕ್ಕೆ ಮುಖ್ಯ ಕಾರಣವೇ ನಿದ್ದೆ ಸರಿಯಾದ ಸಮಯದಲ್ಲಿ ಆಗದೇ ಇರುವಂಥದ್ದು. ಈ ದೇಹಕ್ಕೆ ಆಹಾರ ಮುಖ್ಯ, ಮನಸ್ಸಿಗೆ ನಿದ್ದೆ ಮುಖ್ಯ. ದೇಹಕ್ಕೆ ಆಹಾರ ಹೇಗೋ ಮನಸ್ಸಿಗೆ ನಿದ್ದೆ ಹಾಗೆ. ಅದನ್ನು ಸರಿಯಾದ ಸಮಯದಲ್ಲಿ ಕೊಡದೇ ಇದ್ದಾಗ ಮನಸ್ಸು ಸರಿಯಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿದ್ರೆ ಅದರಲ್ಲಿ ಕೂಡ 2 ಇದೆ ಅಂತ. ಇನ್ನು ಸ್ಮೃತಿ ಅಂತ, ನೆನಪು ಅಂತ. ಕೆಲವು ನೆನಪು ಮಾಡಲೇಬೇಕು, ಕೆಲವು ನೆನಪು ಮಾಡಲೇಬಾರದು. ಮಾಡಬಾರದ ನೆನಪುಗಳು, ತಿಳುವಳಿಕೆ, ತಪ್ಪು ತಿಳುವಳಿಕೆ, ಕಲ್ಪನೆ, ನಿದ್ದೆ, ಇವುಗಳನ್ನು ವಾಪಸ್ ನಾವು ನೆನಪು ಮಾಡ್ಕೊಳ್ತೇವಲ್ಲ, ಅದರಲ್ಲಿ ಬೇಡದಿರೋದು ನೆನಪು ಮಾಡ್ಕೊಳ್ಬಾರದು ಅಂತ. ಬೇಡದ ಸಂಗತಿಗಳನ್ನ ನೋಡಿರ್ಬೋದು, ಕೇಳಿರ್ಬೋದು, ಕಲ್ಪಿಸಿಕೊಂಡಿರ್ಬೋದು. ನಾವು ಅಸಮಯದಲ್ಲಿ ನಿದ್ದೆ ಮಾಡಿರ್ಬೋದು. ಈ ಮಧ್ಯಾಹ್ನ ಸರಿ ಊಟ ಮಾಡಿ ನಿದ್ದೆ ಮಾಡಿಬಿಡೋದು, ಊಟ ಆದ ಕೂಡಲೇ ಮಲಗಿ ನಿದ್ದೆ ಮಾಡಿಬಿಡೋದು. ಆಮೇಲೆ ರಾತ್ರಿ ಬೆಳಗ್ಗೆ ಅಷ್ಟೊತ್ತಿಗೂ ನಿದ್ದೆ ಭಾಳ ಚೆನ್ನಾಗಿತ್ತು ನೆನಪು ಮಾಡ್ಕೊಳ್ಳೋದು. 2 ದೋಷ ಅದು. ಆ ನಿದ್ದೆಯೂ ದೋಷ, ನಿದ್ದೆಯ ನೆನಪು ದೋಷ. ಒಂದು ಬೇಡದ ಕಲ್ಪನೆ ಮಾಡ್ಕೊಂಡಿರೋದು ಯಾವತ್ತೂ ಒಂದಿನ, ಕೆಟ್ಟ ಕಲ್ಪನೆ, ಬೇಡದಿರೋ ಕಲ್ಪನೆ, ಆಮೇಲೆ ನೆನಪು ಮಾಡ್ಕೊಳ್ಳೋದು ಕಲ್ಪನೆಯನ್ನು, ಆ ನೆನಪು ದೋಷ. ಅದೇ ನೀವು ರಾಮನ ನೆನಪು ಮಾಡಿದರೆ ನೆನಪು ನಿಮ್ಮ ಉದ್ಧಾರಕ್ಕೆ ಕಾರಣ ಆಗ್ತದೆ. ಯಾವುದೋ ಒಂದು ಒಳ್ಳೆಯದನ್ನು ನೆನಪು ಮಾಡಿಕೊಂಡ್ರೆ, ನೀವು ತಿರುಪತಿ ವೆಂಕಟೇಶ್ವರನ ಮೂರ್ತಿ ನೆನಪು ಮಾಡಿಕೊಂಡ್ರೆ ನಿಮ್ಮ ಇಡೀ ಶರೀರದಲ್ಲಿ, ಮನಸ್ಸಿನಲ್ಲಿ
ಅದು ಅಚ್ಚೊತ್ತುತ್ತದೆ, ಅದರ ಪರಿಣಾಮ ಬೀರ್ತದೆ, ತನ್ನ ಪರಿಣಾಮವನ್ನು ಬೀರ್ತದೆ. ಬೇಣಂದರು ದುರ್ಗಾ ಪರಮೇಶ್ವರ ನೆನಪು ಮಾಡಿಕೊಂಡ್ರೆ, ಆ ಮಂಗಲ ಮೂರ್ತಿಯನ್ನು, ಆ ಸ್ವಯಂಭವನ ನೆನಪು ಮಾಡಿಕೊಂಡ್ರೆ ಮನಸ್ಸು ಪಾವನ ಆಗ್ತದೆ, ಪಾಪ ಪರಿಹಾರ ಆಗ್ತದೆ. ತಂದೆ ಆಡಿದ ಒಳ್ಳೆ ಮಾತು, ಎಂದೋ ತಂದೆ ಆಡಿದ ಒಂದು ಒಳ್ಳೆ ಮಾತು, ಒಳ್ಳೆ ಉಪದೇಶ ನೆನಪು ಮಾಡಿಕೊಂಡ್ರೆ ನಮ್ಮನ್ನು ಸರಿದಾರಿ ಕರ್ಕೊಂಡು ಹೋಗ್ತದೆ ಅದು. ಹಾಗಾಗಿ ಇಲ್ಲಿ ನಾವು ಎಚ್ಚರವಾಗಿರಬೇಕು. ಇದನ್ನು ಕ್ಲಿಷ್ಟ ಮತ್ತು ಅಕ್ಲಿಷ್ಟ ಅಂತ ವಿಭಾಗ ಮಾಡಿದ್ದಾರೆ ಯೋಗಶಾಸ್ತ್ರದಲ್ಲಿ. ವೃತ್ತಯ ಪಂಚತಯ್ಯ ಕ್ಲಿಷ್ಟಾಕ್ಲಿಷ್ಟಾ. ವೃತ್ತಿಗಳು ಒಂದು ಮನಸ್ಸಿನ ರೂಪಗಳು 5. ಆ 5ರಲ್ಲೂ ಮತ್ತೆ 2 ಥರ ಆಗುತ್ತೆ ಅಂತ, ಕ್ಲಿಷ್ಟ ಮತ್ತು ಅಕ್ಲಿಷ್ಟ. ಕ್ಲಿಷ್ಟ ಅಂದರೆ ಕ್ಲೇಶದ ಕಾರಣದಿಂದಾಗಿ ಬಂದಿದೆ, ಕ್ಲೇಶವನ್ನೇ ತರುತ್ತದೆ. ಹಿಂದೆ ಯಾವುದೋ ಮಾಡಿದ ಪಾಪದಿಂದ ಬಂದಿದೆ ಅದು, ಮುಂದೆ ನಮಗೆ ದೋಷವನ್ನು ತರ್ತದೆ ಅದು, ಅಂಥದ್ದು ಅಂತ. ಅದಕ್ಕೆ ಕ್ಲಿಷ್ಟ ಅಂತ ಹೆಸರು ಅಂತ. ಹಿಂದೆ ಮಾಡಿದ ಪಾಪದಿಂದಾಗಿ ತಪ್ಪು ತಿಳುವಳಿಕೆ ಬರ್ತದೆ, ಅಥವಾ ನಮ್ಮನ್ನು ಮುಳುಗಿಸುವಂಥ ಒಂದು ಸತ್ಯ ಜ್ಞಾನ ನಮಗೆ ಬರ್ತದೆ ಅಂತ. ಒಂದು ಸರಿಯಾದ ತಿಳುವಳಿಕೆ, ಸುಳ್ಳಲ್ಲ ಅದು, ಆದರೆ ಅದು ಗೊತ್ತಾಗಿದ್ರೆ ತೊಂದರೆ ಆಗ್ತದೆ ನಮಗೆ, ಅಂಥದ್ದು ಬರ್ತದೆ ನಮಗೆ. ಅಂಥ ನಿದ್ದೆ ನಾವು ಮಾಡೋಕ್ಕೆ ಹೋಗ್ತೇವೆ, ಅಂಥ ನೆನಪಾಗ್ತದೆ ನಮಗೆ. ಅದೆಲ್ಲ ಯಾವುದು ಅಂದರೆ ಕ್ಲಿಷ್ಟ ಅಂತ. ಯಾವುದೋ ನಮ್ಮ ಪೂರ್ವಜನ್ಮದ ಪಾಪಕರ್ಮದಿಂದ ಬರುವಂಥ ಮನೋಭಾವಗಳು ಅವೆಲ್ಲವೂ ಕೂಡ. ಹಾಗೆಯೇ ಶುಭದಿಂದಲೂ ಕೂಡ ಬರುವಂಥ ಮನೋಭಾವಗಳಿದ್ದಾವೆ. ಇವೆಲ್ಲ ಶುಭ ಮಾಡುವಂತೆ ಬರಲಿಕ್ಕೆ ಸಾಧ್ಯತೆ ಇದೆ ಅಂತ. ಅದು ಬಂದಾಗ ನಾವು ಉದ್ಧಾರ ಆಗ್ತೇವೆ, ನಮ್ಗೆ ಒಳ್ಳೇದಾಗ್ತದೆ. ಹಾಗಾಗಿ ಕ್ಲಿಷ್ಟ ಮತ್ತು ಅಕ್ಲಿಷ್ಟ, ಕ್ಲಿಷ್ಟವಾದ ತಿಳುವಳಿಕೆ, ಅಕ್ಲಿಷ್ಟವಾದ ತಿಳುವಳಿಕೆ ಅಂದರೆ ಕ್ಲೇಶಪ್ರದವಾದ ತಿಳುವಳಿಕೆ, ಕ್ಲೇಶಪ್ರದವಲ್ಲದ ಶುಭಪ್ರದವಾದ ಸುಖಪ್ರದವಾದ ತಿಳುವಳಿಕೆ. ಹಾಗೆ ಕ್ಲೇಶಪ್ರದವಾದ ಭ್ರಮೆ ಒಳ್ಳೇದು ಮಾಡುವಂಥ ಭ್ರಮೆ, ಕ್ಲೇಶಪ್ರದವಾದ ನಿದ್ದೆ ಒಳ್ಳೇದು ಮಾಡುವಂಥ ನಿದ್ದೆ, ಕ್ಲೇಶಪ್ರದವಾದ ಕಲ್ಪನೆಗಳು ಶುಭಪ್ರದವಾದ ಕಲ್ಪನೆಗಳು, ಕ್ಲೇಶಪ್ರದವಾದ ನೆನಪುಗಳು ಶುಭಪ್ರದವಾದ ನೆನಪುಗಳು ಅಂತ 2 ವಿಭಾಗ ಮಾಡ್ತಾರೆ. ಯೋಗ ಬಂದರೆ ಈ 2ರ ಆಚೆ ಇರುವಂಥದ್ದು. ಚಿತ್ತ ವೃತ್ತಿ ನಿರೋಧ ಯೋಗ. ಈ ಶುಭಗಳ ಆಚೆ ಇರತಕ್ಕಂಥ ವೃತ್ತಿಗಳನ್ನು ದಾಟಿದ ಮನಸ್ಸು ಆತ್ಮದಲ್ಲಿ ಕರಗಿ ಒಂದಾಗಿರುವಂಥ ಆ ಸ್ಥಿತಿಗೆ ಯೋಗ ಅಂತ ಹೆಸರು. ಅಲ್ಲಿ ಯಾವ ವೃತ್ತಿಗಳು ಇಲ್ಲ, ಇದು ಯಾವುದೂ ಇಲ್ಲ. 5 ಅಂದರೆ 2 ರೂಪಗಳು, ಈ 10 ರೂಪಗಳು ಇಲ್ಲ. 10 ರೂಪಗಳ ಆಚೆ ಇರ್ತಕ್ಕಂಥ ನಿರ್ಮಲ ಬೆಳಕಿನ, ತಂಪಾದ ಬೆಳಕಿನ ಪರಮಾನಂದದ ಒಂದು ಸ್ಥಿತಿ ಇದು. ಅದನ್ನು ಯೋಗ ಅಂತ ಕರೆದರು. ಹಾಗಾಗಿ ಅವರಿಗೂ ಈ ತಿಳುವಳಿಕೆ, ಇದರ ಜ್ಞಾನ ಬೇಕು. ಯಾಕೆಂದರೆ ಅಲ್ಲಿ ಇದ್ಯಾವುದು ಇರೋದಿಲ್ಲ, ಯಾವುದು ಬರೋದಿಲ್ಲ ಅಲ್ಲಿಗೆ. ದೇವಸ್ಥಾನದೊಳಗೆ ನಾಯಿ ಹೇಗೆ ಬರೋದಿಲ್ವೋ ಹಾಗೆ ಅಟ್ಸ್ಕೊಂಡು ಬಂದ ನಾಯಿ ಕೂಡ ನಮ್ಮನ್ನು ದೇವಸ್ಥಾನದ ಒಳಗೆ ಹೋದಾಗ ಹೊರಗೆ ಇರ್ತದೆ, ಒಳಗೆ ಬರೋದಿಲ್ಲ ಅದು. ಹಾಗೆ ಈ ವೃತ್ತಿಗಳು ನಾವು ಸಮಾಜ ಸ್ಥಿತಿಯನ್ನು ಏರುವಾಗ ಇವೆಲ್ಲ ಹೊರಗೆ ಉಳಿತೇವೆ, ಒಳಗೆ ಬರೋದಿಲ್ಲ. ಆದರೆ ಹೊರಗೆ ಬಂದಾಗ ಇವೆಲ್ಲ ಬರ್ತವೆ. ಬಂದಾಗ ನಾವು ಆರಿಸ್ಬೇಕು ಅಂತ. ಇದರಲ್ಲಿ 6 ಹಿತವರು ನಮಗೆ, ಯಾವುದು ನಮಗೆ ಹಿತ, ಯಾವುದು ನಮಗೆ ಹಿತವಲ್ಲ. ಈ 5 ನಮಗಿದ್ದೇ ಇದ್ದಿದ್ದು. ಎಚ್ಚರ ವಿರೋಟ ಸಮಯವು ಪರಮ ಯೋಗಿ ಆದರೂ ಕೂಡ ಅವನು ಜಾಗೃತಾವಸ್ಥೆಯಲ್ಲಿ ಇದ್ದಾಗ, ಲೋಕ ವ್ಯವಹಾರ ಮಾಡುವಾಗ 5 ಸ್ಥಿತಿಗಳಿದ್ದೇ ಇರ್ತವೆ ಮನುಷ್ಯನಿಗೆ. ಅದರಲ್ಲಿ ಒಳಿತಲ್ಲದುದನ್ನು ದೂರ ಮಾಡಿ ಒಳಿತಿನಲ್ಲಿ ನಮ್ಮ ಮನಸ್ಸನ್ನು ಇರಿಸಬೇಕು. ಒಳಿತಾದ ರೂಪಗಳಲ್ಲಿ ಶುಭವಾದ ತಿಳುವಳಿಕೆಗಳು, ಶುಭವಾದ ಕಲ್ಪನೆಗಳು, ಶುಭ ನಿದ್ರೆ, ಅಂಥದ್ರಲ್ಲಿ ನಮ್ಮ ಮನಸ್ಸನ್ನು ತೊಡಗಿಸಿಕೊಂಡಾಗ ಈ ಮನೋವ್ಯಾಪಾರವೇ ಒಂದು ಪುಣ್ಯಪ್ರದಾಗಿ ಪರಿಣಮಿಸಲಿಕ್ಕೆ ಸಾಧ್ಯ. ಅದಕ್ಕೆ ಯೋಗ ಅಂತ ಹೆಸರು. ಹಾಗಾಗಿ ಚಿತ್ತವೃತ್ತಿ ನಿರೋಧವೂ ಯೋಗ, ಆ ವೃತ್ತಿಗಳೆಲ್ಲದಿರುವಂಥ ಸ್ಥಿತಿ. ಅಲ್ಲಿಂದ ಇಳಿದು ಬಂದಾಗ ಶುಭ ವೃತ್ತಿಗಳು ಮಾತ್ರ ಮನಸ್ಸಿಗೆ ಬರುವಂಥದ್ದು. ಹಾಗಾಗಲಿಕ್ಕೂ ಕೂಡ ಒಂದು ಯೋಗ ಬೇಕು. ಅಂಥ ಯೋಗವನ್ನು ಬೇಣಂದರು ದುರ್ಗಾ ಪರಮೇಶ್ವರಿ ಇಲ್ಲಿ ನಾವೆಲ್ಲ ಸೇರಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹರೇ ರಾಮ್.